ಪ್ರಿಯ ಸತ್ಯ ಮಾರ್ಗದ ವೀಕ್ಷಕರೇ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಎಂಬ ಕಾರ್ಯಕ್ರಮವನ್ನು ನಾನು ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಈ ಸಮಯದಲ್ಲಿ ನಾವು ಹಿರಿಯ ಸೇವಕರ ಮುಖಾಂತರ ವಾಕ್ಯವನ್ನು ಕೇಳೋಣವೇ? ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನಿಮ್ಮೆಲ್ಲರನ್ನು ಯೇಸುವಿನ ಹೆಸರಲ್ಲಿ ಸ್ವಾಗತ ಬಯಸುತ್ತೇನೆ. ಪ್ರಿಯರೇ, ಇಂದಿನ ಸಂದೇಶ ನಂಬಿಕೆಯಿಂದ ಬಿಡುಗಡೆ ಎಂಬ ವಿಷಯದ ಮೇಲೆ ಧ್ಯಾನ ಮಾಡೋಣ. ಪ್ರಿಯರೇ, ಇಡೀ ಲೋಕದಲ್ಲಿರುವ ಅನೇಕ ದೇಶ ವಿದೇಶಗಳನ್ನು ನೋಡುವಾಗ ಅನೇಕ ವಿಶ್ವಾಸಿಗಳು ಸೈತಾನನಿಂದ ಬಿಡುಗಡೆಯಾಗಿರೋದನ್ನು ಇಂದಿಗೂ ನೀವು ನೋಡ್ಬೋದು. ಪ್ರಿಯರೇ, ಸತ್ಯವೇದವನ್ನು ತೆರೆದು ನೋಡಿದಾಗ ಯೆಶಾಯ 30:19 ಹೀಗೆ ಬರೆಯಲ್ಪಟ್ಟಿದೆ, ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಪ್ರಿಯರೇ, ನಾವು ಕೂಗಿಕೊಂಡಾಗ ನಮ್ಮ ಶಬ್ದವನ್ನು ಕೇಳಿದ ತಕ್ಷಣವೇ ಆತನು ನಮಗೆ ಕೃಪೆಯನ್ನು ತೋರಿಸುವನು. ಹಾಗೆಯೇ 1 ಪೇತ್ರರು 1:5 ಹೀಗೆ ಬರೆಯಲ್ಪಟ್ಟಿದೆ, ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಪ್ರಿಯರೇ, ಆತನು ನಮ್ಮ ಬಲದಿಂದಲ್ಲ, ಆತನು ತನ್ನ ಬಲದಿಂದ ನಿಮ್ಮನ್ನು ಕಾಯುವನಾಗಿರ್ತಾನೆ. ಪ್ರಿಯರೇ, ಹಾಗೆ ಧರ್ಮೋಪದೇಶ ಕಾಂಡ 31:6 ಹೀಗೆ ಬರೆಯಲ್ಪಟ್ಟಿದೆ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಪ್ರಿಯರೇ, ಆತನು ನೀವು ಕೂಗಿದ ತಕ್ಷಣವೇ ನಿಮ್ಮ ಶಬ್ದವನ್ನು ಕೇಳಿ ಆತನು ನಮಗೆ ಕೃಪೆ ತೋರಿಸುವನಾಗಿದ್ದಾನೆ. ಆತನು ನಿಮ್ಮನ್ನು ಆತನ ಬಲದಿಂದ ಕಾಯುವನಾಗಿರ್ತಾನೆ. ಹಾಗೆಯೇ ಆತನು ನಾವು ಕೂಗಿದ ತಕ್ಷಣವೇ ಆತನು ನಮ್ಮನ್ನು ಕೈ ಬಿಡುವುದೇ ಇಲ್ಲ. ಪ್ರಿಯರೇ, ಇಂಥ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ವಾಕ್ಯಗಳ ಆಧಾರದ ಮೇಲೆ ಸತ್ಯವೇದವನ್ನು ತೆರೆದು ನೋಡಿದಾಗ ಅನೇಕ ಘಟನೆಗಳನ್ನು ನೋಡಬಹುದು. ಅದರಲ್ಲಿ ಮುಖ್ಯವಾಗಿರತಕ್ಕಂಥ ಒಂದು ಘಟನೆಯನ್ನು ಈಗ ತಮಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಪ್ರಿಯರೇ, ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 1-10 ವಚನಗಳನ್ನು ನೋಡುವಾಗ, ಇಸ್ರಾಯೇಲರು ಅನೇಕ ಪಾಪ ಕೃತ್ಯಗಳು ಅಧಿಕವಾಗಿ ದೇವರಿಗೆ ಮುಟ್ಟಿದಾಗ ದೇವರು ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕುತ್ತಾನೆ. ದೇವಾಲಯದ ಅನೇಕ ಪಾತ್ರೆಗಳನ್ನು ಸಾಗಿಸುವನಾಗಿರ್ತಾನೆ. ಅನೇಕ ಯೋಧರು ಕೊಲ್ಲಲ್ಪಡುತ್ತಾರೆ, ಅನೇಕ ಕಟ್ಟಡಗಳು ಸುಡಲ್ಪಡುತ್ತವೆ. ಉಳಿದ ಇಸ್ರಾಯೇಲಿಯರನ್ನು ಒತ್ತೆ ಆಳುಗಳನ್ನಾಗಿ ಬಾಬೆಲಿನಿಗೆ ತೆಗೆದುಕೊಂಡು ಹೋಗುವನಾಗಿರ್ತಾನೆ. ಈ ತೆಗೆದುಕೊಂಡು ಹೋಗಿರ್ತಕ್ಕಂಥ ಇಸ್ರಾಯೇಲಿಯರಲ್ಲಿ ಕೆಲವರನ್ನು ಮಾತ್ರ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಆಯ್ಕೆ ಮಾಡುವನಾಗಿರ್ತಾನೆ. ಅವರು ಯಾರಂದರೆ ಪಂಡಿತರು, ವಿದ್ಯಾನಿಪುಣರು, ಸಮರ್ಥರು ಆಯ್ಕೆ ಮಾಡಿರುವ ವ್ಯಕ್ತಿಗಳನ್ನು ಸತ್ಯವೇದದಲ್ಲಿ ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ಬೋದು. ಪ್ರಿಯರೇ, ಆ ಮುಖ್ಯ ವ್ಯಕ್ತಿಗಳು ಯಾರಂದರೆ ಆ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರ ಹೆಸರುಗಳನ್ನು ಸಹಿತ ಬದಲಾವಣೆ ಮಾಡುವನಾಗಿರ್ತಾನೆ. ಆ ವ್ಯಕ್ತಿಗಳು ಯಾರಂದರೆ ದಾನಿಯೇಲನಿಗೆ ಬೆಲ್ತೆಶಚ್ಚರ್ ಎಂದು, ಅನನಿಗೆ ಶದ್ರಕ್, ಮಿಶಾಯೇಲಿಗೆ ಮೆಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟನು. ಹಾಗೆ 3:1 ಹೀಗೆ ಬರೆಯಲ್ಪಟ್ಟಿದೆ, ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಈ ಒಂದು ಪ್ರತಿಮೆಯನ್ನು ಮಾಡಿ ಈ ಪ್ರತಿಮೆಗೆ ಈ ತುತ್ತೂರಿ ಮತ್ತು ಕೊಳಲು, ವೀಣೆ, ವಾಲ್ಗ ಮುಂತಾದ ಸಕಲ ವಾದ್ಯಗಳು ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನು ಪೂಜಿಸುವುದಿಲ್ಲೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆಯುಗಳಿಗೆ ಹಾಕಲ್ಪಡುವನು ಎಂದು ಸಾರಿದನು. ಈ ರಾಜನು ಅತ್ಯಂತ ದೊಡ್ಡದಾದ ಬಂಗಾರದ ಪ್ರತಿಮೆಯನ್ನು ಮಾಡಿ ಒಂದು ರಾಜಾಜ್ಞೆಯನ್ನು ಹೊರಡಿಸುವನಾಗಿರ್ತಾನೆ. ಈ ತುತ್ತೂರಿಯನ್ನು ಊದಿದ ತಕ್ಷಣವೇ ಎಲ್ಲ ಪ್ರಜೆಗಳು ಆ ಒಂದು ಪ್ರತಿಮೆಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡುವರಾಗಿರಬೇಕು ಅಂತೇಳಿ ರಾಜಾಜ್ಞೆಯನ್ನು ಹೊರಡಿಸುವನಾಗಿರ್ತಾನೆ. ಪ್ರಿಯರೇ, ಹಾಗೆ 3ನೇ ಅಧ್ಯಾಯ 18ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ರಾಜನೇ, ಇದು ನಿಮಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಪ್ರಿಯರೇ, ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಈ 3 ಇಸ್ರಾಯೇಲಿಯರು ಈ ರಾಜಾಜ್ಞೆಗೆ ವಿರೋಧವಾಗಿ
ರಾಜನಿಗೆ ಉತ್ತರ ಕೊಡುವರಾಗಿರ್ತಾರೆ. ಹಾಗೆಯೇ 19ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಆಗ ನೆಬೂಕದ್ನೆಚ್ಚರನು ಕೋಪೋದ್ರಕದಿಂದ ಮುಖವನ್ನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ಕಡೆಗೆ ಬೇರು ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಪ್ರಿಯರೇ, ಯಾರು ಆ ಒಂದು ಪ್ರತಿಮೆಗೆ ನಮಸ್ಕಾರ ಮಾಡುವುದಿಲ್ಲವೋ ಅಂಥ ವ್ಯಕ್ತಿಗಳನ್ನು ಬೆಂಕಿಯಲ್ಲಿ ಹಾಕಿ ಸುಡುವ ಒಂದು ಪದ್ಧತಿಯನ್ನು ಬಾಬಿಲಿನ ಸಂಸ್ಥಾನದಲ್ಲಿ ಇರೋದಾಗಿರ್ತದೆ. ಪ್ರಿಯರೇ, ಇಂಥ ಒಂದು ಸಂದರ್ಭದಲ್ಲಿ ಈ ಶದ್ರಕ್ ಮೇಷಕ್ ಅಬೇದ್ನೆಗೋ ಇವರುಗಳು ಪ್ರತಿಮೆಗೆ ಅಡ್ಡಬಿದ್ದು ನಮಸ್ಕಾರ ಮಾಡೋದಿಲ್ಲವೆಂದು ತಿಳಿಸಿದಾಗ ಈ ಬೆಂಕಿಯ ಉರಿಯುವುದಕ್ಕಿಂತ 7ರಷ್ಟು ಅಧಿಕವಾಗಿ ಉರಿಸಬೇಕು ಅಂತೇಳಿ ರಾಜನು ಆಜ್ಞೆ ಮಾಡುವನಾಗಿರ್ತಾನೆ. ಪ್ರಿಯರೇ, ಹಾಗೆ 3ನೇ ಅಧ್ಯಾಯ 20ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಕಟ್ಟಿ ದಗದಗೆನೆ ಉರಿಯುವ ಆವಿಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಈಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನು ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗೆನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಸ್ಪರ ದೇವರಾದ ಸೇವಕರಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ಬೆಂಕಿ ಒಳಗಿಂದ ಹೊರಟು ಬಂದರು ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಗ್ನಿಯು 7ರಷ್ಟು ಉರಿದಾಗ ಆ ಅಗ್ನಿಯಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ಬೆಂಕಿಯಲ್ಲಿ ಉರಿಯೋದರಲ್ಲಿ ಆ ದೇವದೂತರು ಕಾಪಾಡಿರ್ತಕ್ಕಂಥ ಒಂದು ದೃಶ್ಯವನ್ನು ಈಗ ನಾವು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡಬಹುದು. ಪ್ರಿಯರೇ, But after a number of years, he too revolted against Babylon by making an alliance with Egypt. In January of 589 BC, Nebuchadnezzar besieged Jerusalem for 18 months, and by the summer of 587 BC, Jerusalem fell and was destroyed along with the temple. Zedekiah and his sons were put to death, and Judah ceased to exist as a nation. If you count from Nebuchadnezzar's accession year, Jerusalem was destroyed in his 19th year of rule. If counted by the regnal year system, the city was destroyed in his 18th regnal year. In some places, the Bible gives the time measured by his accession year, in other places from his regnal year. Therefore, by pinpointing Nebuchadnezzar's 18th regnal year, one can pinpoint when Jerusalem was destroyed. Under Nebuchadnezzar, the exile to Babylon occurred in 3 waves. The first wave was in 597 BCE when King Jeconiah was deposed. The second was in 587 BC after Jerusalem was destroyed. A third exile occurred in 582 BC, sometime after the assassination of Governor Gedaliah. In Nebuchadnezzar's 37th year, he invaded Egypt. I will not worship that. With all our hearts we follow you. Bow your heads! And seek your presence. With all my heart I follow you. I fear you. I seek your presence. Bring them! Oh, my friends, your faith will be tested now. Daniel! What's wrong with them? Why will your friends not bow to me?
I assure you, sire, they will serve you faithfully all their lives, as I will, but... But? But they will only worship God. I will make them bow. With all our heart we follow you. We seek your presence. With all our heart we follow you. We seek your presence. When we wish to bend something that is hard and unyielding, what do we do with it? We put it into the fire. Majesty, take it! We hear you, and we seek your presence. Burn them! Majesty, no! Burn them! What? No! Hey, bring oil! Come! Fire! Bring me fire! Hear my cry. The cords of death entangle me. The anguish of the grave consumes me. Do not ignore my tears. I am overcome by sorrow. I call upon the name of the Lord. Lord, save me! My enemies will be daunted. They will turn back in shame. Why do they not burn? People of Judah, rise! God is with us! He's with us! God is with us! ಪ್ರಿಯರೇ, ಇಲ್ಲಿವರೆಗೆ ನೋಡಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಇವರು ಬೆಂಕಿ ಆವಿಯಿಂದ ಹೊರಬರುವುದನ್ನು ಇಲ್ಲಿವರೆಗೆ ನಾವು ನೋಡಿರ್ತೀವಿ. ಪ್ರಿಯರೇ, ಸತ್ಯವೇದವನ್ನು ತೆರೆದು ನೋಡಿದಾಗ 1 ಪೇತ್ರ 5:9 ಹೀಗೆ ಬರೆಯಲ್ಪಟ್ಟಿದೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಾವು ನಂಬಿಕೆಯಿಂದ ದೃಢವಾಗಿದ್ದರೆ ಸೈತಾನನನ್ನು ನೀವು ಎದುರಿಸಬಹುದು. ಪ್ರಿಯರೇ, ಹಾಗೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದೇ ಸೈತಾನನು ನೀವು ನಂಬಿಕೆಯಿಂದ ಇರುವುದಾದರೆ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹಾಗೆ ಕೀರ್ತನೆಗಳು 31:3 ಹೀಗೆ ಬರೆಯಲ್ಪಟ್ಟಿದೆ, ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಆಗಿರ್ತಾನೆ. ಪ್ರಿಯರೇ, ನೀನು ಎಂಥದೇ ಬಲೆಯಿಂದ ಆಗಲಿ, ಎಂಥದೇ ಮರಣಕರ ವ್ಯಾಧಿಯಿಂದ ಆಗಲಿ, ಎಂಥದೇ ಸೈತಾನನ ಶೋಧನೆಯಿಂದ ಆಗಲಿ ಖಂಡಿತವಾಗಿಯೂ ತಪ್ಪಿಸುವವನು ಆತನೇ ಆಗಿರ್ತಾನೆ. ಪ್ರಿಯರೇ, ದಾನಿಯೇಲನ ಒಂದು ಚರಿತ್ರೆಯನ್ನು ನೋಡುವಾಗ ಈತನು ಸಹಿತ ಅನೇಕ ಕಷ್ಟಗಳು ಸಂಕಷ್ಟಗಳ ಗವಿಯಿಂದ ಹೊರಬರುವವನಾಗಿರ್ತಾನೆ. ಪ್ರಿಯರೇ, ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಂತಲೂ ದೇಶಾಧಿಪತಿಗಳಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ ಸಂದರ್ಭ ಹುಡುಕುತ್ತಿದ್ದರು. ಪ್ರಿಯರೇ, ಈ ದಾನಿಯೇಲನು ರಾಜನ ಹತ್ತಿರವಾಗಿರೋದರಿಂದ ಅನೇಕ ಪಂಡಿತರು
ದೇಶಾಧಿಪತಿಗಳು ಈತನ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ ಸಂದರ್ಭ ಹುಡುಕುತ್ತಿದ್ದರು. ಹಾಗೆ 6:5 ಹೀಗೆ ಬರೆಯಲ್ಪಟ್ಟಿದೆ, ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಈ ಒಂದು ಧರ್ಮದ ಆಧಾರದ ಮೇಲೆ ದಾನಿಯೇಲನನ್ನು ಒಂದು ಸಂಕಷ್ಟಕ್ಕೆ ಸಿಲುಕಿಸಬಹುದು ಅಂದುಕೊಂಡು ಹೀಗೆ ರಾಜನಿಗೆ ಹೇಳಿ ಅವರು ಒಂದು ರಾಜಾಜ್ಞೆಯನ್ನು ತರುವವರಾಗಿರ್ತಾರೆ. ಅದು ಏನೆಂದರೆ 6:7 ಹೀಗೆ ಪಡೆಯಲ್ಪಟ್ಟಿದೆ, 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿಗಳು, ನಾಯಕ, ದೇಶಾಧಿಪತಿ, ಮಂತ್ರಿ ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ಪ್ರಿಯರೇ, ಈ ದಾನಿಯೇಲನನ್ನು ಹೇಗಾದರೂ ಮಾಡಿ ಸಂಕಷ್ಟಕ್ಕೆ ತರುವ ಒಂದು ಉದ್ದೇಶದಿಂದ ಸುಮಾರು 30 ದಿನಗಳ ಕಾಲ ರಾಜನಿಗೆ ಹೊರತು ಬೇರೆ ಯಾವ ದೇವರಿಗೂ ನಮಸ್ಕಾರ ಮಾಡುವುದಾಗಲಿ ಪ್ರಾರ್ಥನೆ ಮಾಡುವುದಾಗಲಿ ಮಾಡಬಾರ್ದಂತೇಳಿ ರಾಜಾಜ್ಞೆಯನ್ನು ಹೊರಡಿಸುವವರಾಗಿರ್ತಾರೆ. ಪ್ರಿಯರೇ, ಹಾಗೆ 6:10 ಹೀಗೆ ಬರೆಯಲ್ಪಟ್ಟಿದೆ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದು ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಾಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ರಾಜನ ಆಜ್ಞೆಯನ್ನು ಮೀರಿ ದಾನಿಯೇಲನು ದಿನಾಲು 3 ಸಲ ದೇವರಿಗೆ ಪ್ರಾರ್ಥನೆ ಮಾಡುವನಾಗಿರ್ತಾನೆ. ಪ್ರಿಯರೇ, ಈ ಪ್ರಾರ್ಥನೆ ಮಾಡುವುದನ್ನು ಬಾಬೆಲಿನ ಸೈನಿಕರನ್ನು ನೋಡಿ ಈ ರಾಜಾಜ್ಞೆಯ ವಿರೋಧವಾಗಿ ಈತನು ಪ್ರಾರ್ಥನೆ ಮಾಡುವನಾಗಿದ್ದಾನೆ ಅಂತೇಳಿ ರಾಜನು ತಿಳಿಸುವವರಾಗಿರ್ತಾರೆ. ಹಾಗೆ 15 ಮತ್ತು 16, 17 ವಚನಗಳು ಹೀಗೆ ಬರೆಯಲ್ಪಟ್ಟಿದೆ, ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದು ಎಂಬ ಧರ್ಮಸೂತ್ರದ ಒಂದು ಆಧಾರದ ಮೇಲೆ ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅದರ ಒಂದು ವಿಡಿಯೋ ದೃಶ್ಯವನ್ನು ಈಗ ನೋಡೋಣವೇ. According to your unfailing love. Sire, are you unwell? I haven't slept. Please God, I'm not too late. Sire, shall I call the physician? I've wronged my friend! Open it. God is with you. Your God is real. Your God has saved you. Yes.
ಪ್ರಿಯರೇ, ಇಲ್ಲಿವರೆಗೆ ನೋಡಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಸಿಂಹಗಳ ಗವಿಯಿಂದ ದಾನಿಯೇಲನು ಹೊರಬರುವುದನ್ನು ನೀವು ಇಲ್ಲಿವರೆಗೆ ನೋಡುತ್ತೀವಿ ಪ್ರಿಯರೇ. ಹಾಗೆ ಸತ್ಯವೇದವನ್ನು ತೆರೆದು ನೋಡಿದಾಗ ಧರ್ಮೋಪದೇಶಕಾಂಡ 31:6 ಹೀಗೆ ಬರೆಯಲ್ಪಟ್ಟಿದೆ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾಗ ಆತನು ನಿಮ್ಮನ್ನು ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ ಪ್ರಿಯರೇ. ಹಾಗೆ ಯೆಶಾಯನ ಪ್ರವಾದನ ಗ್ರಂಥ 30:19 ಹೀಗೆ ಬರೆಯಲ್ಪಟ್ಟಿದೆ, ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಪ್ರಿಯರೇ, ನಾವು ಕೂಗಿಕೊಂಡಾಗ ನಾವು ಆತನಲ್ಲಿರುವುದಾದರೆ ಆತನು ನಮಗೆ ದಾನಿಯೇಲನಂತೆ ಕೃಪಾ ತೋರಿಸುವನಾಗಿರ್ತಾನೆ ಪ್ರಿಯರೇ. ವರ್ಲ್ಡ್ ಆರ್ಕಾಲಜಿಸ್ಟ್ ಇವರು ಈ ಬಾಬಿಲೋನ್ ಪ್ರಾಂತವನ್ನು ಇರಾಕ್ ದೇಶದ ಬಾಗ್ದಾದ್ ಎಂಬ ಪಟ್ಟಣದಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿ ಇಲಾಲ್ ಬಾಬಿಲ್ ಗವರ್ನರೇಟ್ ಎಂಬ ಒಂದು ಪ್ರಾಂತದಲ್ಲಿ ಇವತ್ತಿಗೂ ನೀವು ಬಾಬಿಲೋನ್ ಪ್ರಾಂತವನ್ನು ನೋಡಬಹುದು ಪ್ರಿಯರೇ. ಈ ಘಟನೆಯು ಕ್ರಿಸ್ತ ಪೂರ್ವ 608ರಲ್ಲಿ ಜರುಗಿದೆ ಎಂದು ಅನೇಕ ಶಾಸ್ತ್ರಜ್ಞರು ಕಂಡುಹಿಡಿಯಲ್ಪಟ್ಟಿರುತ್ತಾರೆ ಪ್ರಿಯರೇ. ಬ್ಯಾಬಿಲೋನ್ ಇದರ ಗ್ರೀಕ್ ಅರ್ಥ ಗೇಟ್ವೇ ಆಫ್ ಗಾಡ್, ದೇವರ ಒಂದು ರಹದಾರಿ ಎಂಬ ಅರ್ಥವಾಗಿರ್ತದೆ ಪ್ರಿಯರೇ. ಅಲ್ಲಿ ಕಟ್ಟಿರ್ತಕ್ಕಂಥ ಕೋಟೆಯ ಪ್ರತಿಯೊಂದು ಕಲ್ಲಿನ ಮೇಲೆ ದ ಕಿಂಗ್ ಆಫ್ ಬ್ಯಾಬಿಲೋನ್ ನೆಬೂಕದ್ನೆಚ್ಚರ್ ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ಒಂದು ದೃಶ್ಯವನ್ನು ಈಗ ನಾವು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡಬಹುದು ಪ್ರಿಯರೇ. Mesopotamia, the land between the rivers, is between the Euphrates and the Tigris and was once the birthplace of culture. Over 2,500 years ago, a huge metropolis arose in the heart of this region, Babylon. The man who ruled over it made the city one of the wonders of the world, and his name was Nebuchadnezzar. The structures constructed by the king of the Euphrates became myths, like the huge Tower of Babel, which was to appeal to the imagination of generations to come. Today, only rubble remains, but modern archaeologists can gain an understanding of the lost world from the remaining fragments. Latest technology preserves the cuneiform signs, the oldest written language, on thousands of ancient tablets, and scientists can now decipher them. The images can bring the lost city of Babylon back to life, and with it comes a far greater understanding of Nebuchadnezzar and of the cosmology of the Babylonians. The rediscovery of Nebuchadnezzar's world began 100 years ago in Lebanon. The French consul, Henri Poignot, explored the region round El Hermel in search of ancient artistic treasures. At the time, there were many expeditions by colonial administrators. The 19th century was the time of great discoveries. Wherever they went, they seemed to make new and important finds. The legendary city of Troy had been excavated. Egyptian hieroglyphics could be deciphered, and on a hot October day, Henri Poignot made a discovery that would later be acclaimed as an archaeological sensation. Poignot worked on the assumption that the vast empire of Babylon once extended to this point on the shores of the Mediterranean, and he discovered proof. On a stone wall, the portrait of a king had been chiseled out, overpowering a lion with his arm. According to the inscription, it was Nebuchadnezzar, king of Babylon. In the fading light of day, Henri Poignot managed to take a sensational photograph. This is the earliest depiction of Nebuchadnezzar that has been found. The weathered relief in stone unites ancient myths and legends. The kingdom ruled by Nebuchadnezzar benefited from the influence of the two great rivers, the Euphrates and the Tigris. As long ago as 2,500 years before Nebuchadnezzar,
Works of art were created that bear witness to the cultural achievements of the period and convey a curious picture of the people of that age. The Sumerian people created an entirely new culture heralded by a revolutionary development. The invention of cuneiform script 3,000 years before Christ and the cultural growth that resulted from the invention of a written language was to reach its pinnacle in Nebuchadnezzar's vast empire of Babylon. The new technology spread from ancient Uruk to the whole of Mesopotamia, extending far to the north. It also spread to the Mediterranean in the west and to the cultural sphere of Palestine. Nebuchadnezzar's kingdom extended as far as Egypt and Jerusalem, a veritable empire. Jerusalem, the holy city of David, and ancestral home of all Jews. But 2,600 years ago, it was not the sprawling metropolis that it is today. Protected by the city walls, no more than a few thousand Jews inhabited the small area around the Temple Mount. Nebuchadnezzar was able to breach the stone circle and leveled the holy city. An ancient relief depicts the battle. The Babylonians scaled the walls of the city with the help of fortified towers. The defenders could not match the superior military technology. The invaders had metal armor, stone catapults, and carefully planned strategies. The well-thought-out plans were highly effective, along with the devastating waves of arrows fired by thousands of archers. Nebuchadnezzar used his military might to good effect. Thousands of enemies were mown down, while the survivors were taken to Babylon as prisoners of war. For the Jews, it was a terrible catastrophe, the wrath of God, and Babylon was seen as the hated site of exile, with Babel known as the hotbed of vice. To this day, the remains of Babylon can be seen in Iraq. But at the beginning of the 20th century, all that could be seen of the former metropolis were foundation stones and rubble. The buildings, just 20 years old, are mere reconstructions. But these imaginative edifices do provide some concept of the splendor and glory of an ancient city that was home to 1 million inhabitants. The massive tiled walls of Babylon were counted among the 7 wonders of the ancient world. But it was also claimed that there was a second wonder of the world to be admired in Babylon: the hanging gardens of Princess Semiramis, said to have been the mistress of Nebuchadnezzar, though the historical truth behind this figure is also lost in the fairy tale legends that surround the city. The Greek historian Herodotus, who is believed to have visited Babylon 100 years after the death of Nebuchadnezzar, was one of many people captivated by the capital. Herodotus marveled at the legendary dimensions of the Tower of Babel, though he could only guess as to its function. As he tried to describe the sights, he let his imagination run wild as he enthused about the city with streets 16 meters wide, walls 25 meters thick, and an urban area that stretched for 96 kilometers. And so the metropolis on the Euphrates became the subject of fantastic legends that were passed down through the generations, until the German archaeologist Robert Koldewey decided to search for the truth at the beginning of the last century.
When Koldewey reached the presumed site of the ancient city of Babylon, all that could be seen were piles of rubble covered by the drifting desert sands. But Koldewey was certain that the legendary Babel was buried there. The initial excavations revealed remains of vast city walls and confirmed his belief that only the capital of Babylon could have had such mighty defenses. Koldewey had found the remains of the walls that Herodotus had reported with such admiration, and the Babylonians had insulated the tiled structures against humidity by using bitumen, an amazing technological achievement for the day. ಪ್ರಿಯರೇ, ಇಲ್ಲಿವರೆಗೆ ನೋಡಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ನಲ್ಲಿ ಸತ್ಯವೇದದಲ್ಲಿ ಬರೆದಿರುವ ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು ಸಂಗತಿಗಳು ಸತ್ಯವೇ ಆಗಿರ್ತವೆ. ಪ್ರಿಯರೇ, ಸತ್ಯವೇದವನ್ನು ತೆರೆದು ನೋಡಿದಾಗ ಧರ್ಮೋಪದೇಶಕಾಂಡ 31:6 ಹೀಗೆ ಬರೆಯಲ್ಪಟ್ಟಿದೆ, ಆತನು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಹಾಗೆ 1 ಪೇತ್ರ 5:8 ಹೀಗೆ ಬರೆಯಲ್ಪಟ್ಟಿದೆ, ಎಚ್ಚರವಾಗಿರಿ, ಸೈತಾನನು ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಪ್ರಿಯರೇ, ನೀವು ಎಚ್ಚರವಾಗಿರಬೇಕು, ಆತನು ಯಾರನ್ನು ನುಂಗಲಿ ಅಂತೇಳಿ ಹುಡುಕುತ್ತಾ ತಿರುಗೋನಾಗಿರ್ತಾನೆ. ಪ್ರಿಯರೇ, ಹಾಗಾದರೆ ಸೈತಾನನ ಗವಿಗಳಲ್ಲಿ ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ಯಾರಾದರೂ ಇದ್ದರೆ ಹಿಂದೆ ಈ ಕೂಡಲೇ ಅಂತ ಒಂದು ದುರಾತ್ಮನಗಳ ಪೀಡನೆಯಿಂದ ಹೊರಬರಲು ನೀವು ಮೊಣಕಾಲೂರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋಣವೇ? ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಮಾಡುವ ಸರ್ವಶಕ್ತನಾದ ತಂದೆಯೇ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ಸ್ವಾಮಿ. ಹೌದು ಸ್ವಾಮಿ, ಇಲ್ಲಿವರೆಗೆ ನೋಡಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರು ಅಗ್ನಿ ಕುಂಡಗಳಿಂದ ಹೊರಬರುವುದನ್ನು ನೋಡಿರ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಹಾಗೆಯೇ ದಾನಿಯೇಲನು ಗವಿಯ ಸಿಂಹಗಳಿಂದ ಹೊರಬರುವುದನ್ನು ನಾವು ನೋಡುವರಾಗಿರ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಈ ಸತ್ಯ ಮಾರ್ಗದಲ್ಲಿ ವೀಕ್ಷಿಸುವ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಹಾಗೆ ಅವರ ಒಂದು ದುರಾತ್ಮನ ಪೀಡನೆಗಳಿಂದ ಹಿಂದೆ ಬಿಡುಗಡೆಗೊಳಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಪ್ರಿಯ ಸತ್ಯ ಮಾರ್ಗದ ವಿಶ್ವಾಸಿಗಳೇ, ಕೇಳಿರುವಂಥ ವಾಕ್ಯವು ತಮ್ಮೆಲ್ಲರಿಗೂ ಆಶೀರ್ವಾದಕರ ಎಂದು ನಾನು ಬಯಸುತ್ತೇನೆ. ನಿಮ್ಮ ಸಲಹೆ ಮತ್ತು ಸೂಚನೆಗಳು ನಮಗೆ ತಪ್ಪದೆ ತಿಳಿಸಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪ್ರೇಸ್ ದಿ ಲಾರ್ಡ್.